ಪೈಲ್ಮಾನರು ನಮಗೆ ಒಂದು ಎನರ್ಜಿ ಡ್ರಿಂಕ್ ಕೊಟ್ಟಿದ್ದಾರೆ. ಅವರು ಬಾದಾಮ್ ತಂಡೆ ಅಂತ ಸ್ಪೆಷಲ್ ಡ್ರಿಂಕ್ ಅಂತೆ. 10 ದಿನ ಸ್ಟ್ರೆಂತೇ ಬೇಡ, ಅದು ಇದನ್ನೇ ಸಾಕಂತೆ. ಆ ರೀತಿ ಎನರ್ಜಿ ಡ್ರಿಂಕ್ನ ಕೊಟ್ಟಿದ್ದಾರೆ. ವೆಜಿಟೇರಿಯನ್ ಊಟ ನಾನು ಹೇಳಿದೆ, ಬರೀ ವೆಜಿಟೇರಿಯನ್ ಮಾಡಿಸ್ಬೇಕು ಅಂತ ಹೇಳಿದೆ. ಎಲ್ಲ ವೆಜಿಟೇರಿಯನ್ ಮಾಡಿಸಿದ್ದಾರೆ. ಎಲ್ಲ ಲೀಡರ್ಗಳು ಕೂಡ ನಾವೆಲ್ಲ ಇಲ್ಲಿಗೆ ಬಂದಿದ್ದೀವಿ. ಎಲ್ಲ ಭಾಳ ಉತ್ಸಾಹದಿಂದ ಇದ್ದಾರೆ ನೋಡಿ. ಎಲ್ಲರೂ ನೋಡಿ, ಎಲ್ಲರೂ ಭಾಳ ಉತ್ಸಾಹದಿಂದ ಇದ್ದಾರೆ. ಎಲ್ಲ ಕಾರ್ಯಕರ್ತರು ಜನ ಎಲ್ಲ ಕೂಡ ಉತ್ಸಾಹ ಇದ್ದಾರೆ. ಸೊ ಇಡೀ ನಮ್ಮ ಅಲ್ಪಸಂಖ್ಯಾತ ಸಮುದಾಯ ಮೊದಲಕ್ಕಿಂತ ಜಾಸ್ತಿ ಓಟ್ ಹಾಕುವಂಥ ಎಲ್ಲ ಕೂಡ ಕಾಣ್ತಾ ಇದೆ. ಇದು ಮಾಧ್ಯಮದಲ್ಲಿ ಮಾತ್ರ ಕೆಲವರು ಯಾರೋ ಒಬ್ಬರು ಮಾತಾಡೋದು ಅಂತ ಶಿಷ್ಯ ಮಾಡ್ತಾರೆ ಹೊರತು, ಬಟ್ ಒಗ್ಗಟ್ಟಿನ ಪ್ರದರ್ಶನ ಮಾಡ್ಕೊಂಡು ಬರ್ತಾರೆ. ಮೊದಲು ಎಲೆಕ್ಷನ್ಗಿಂತ ಜಾಸ್ತಿ ಮಾಡ್ತಾರೆ. ಇವತ್ತೇನು ನಾವು 5 ಗ್ಯಾರಂಟಿ ಕೊಟ್ಟಿದ್ದೀವಿ, ಎಲ್ಲ ಸ್ಮರಿಸ್ಕೊಳ್ತಾ ಇದ್ದಾರೆ. ಗ್ಯಾಸ್ ಬೆಲೆಗೆ, ಪದಾರ್ಥಗಳ ಬೆಲೆಗೆ ಎಲ್ಲ ಕೂಡ ಈಗೆಲ್ಲ ಸೌದಿ ಅಚ್ಚೇ ದಿನ ಹೊಂಟೋಯ್ತು ಅಂತ ಹೇಳ್ತಾ ಇದ್ದಾರೆ. 15 ಲಕ್ಷ ಕೊಡ್ತೀನಿ ಅಂದರೆ ಕೊಡಲಿಲ್ಲ. ನೀವಾರು ಮಾತು ಕೊಟ್ಟಂಗೆ ನೀವು ಕೊಡ್ತಾಯಿದ್ದೀರಿ. ಬಸ್ಗೆ ಫ್ರೀ ಕಳಿಸ್ತಾಯಿದ್ದೀರಿ, 2,000 ರೂಪಾಯಿ ಕೊಡ್ತಾಯಿದ್ದೀರಿ. ಮನೆಗೆ ಕರೆಂಟ್ ಬಿಲ್ಲು ನೀವೇ ಕಟ್ತಾಯಿದ್ದೀರಿ ಅಂತೆಲ್ಲ ನೆನೆಸ್ಕೊಳ್ತಾ ಇದ್ದಾರೆ. ಭಾಳ ಸಂತೋಷ ಆಯಿತು. ಸೊ ಒಳ್ಳೆ ನಮ್ಮ ಈಗ ಪೈಲ್ಮಾನರು ಆಯ್ತಾ. ಇನ್ನೇನಿದ್ರು ಇವ್ರು ಕುಸ್ತಿ ಏನಿದ್ರು ಬಿಜೆಪಿ ಮೇಲೆ. ಸರ್, ಈಗ ಪೈಲ್ವಾನರ ಮನವೊಲಿಸಿದ್ರು ಕೂಡ ಅವರು ಅಧಿಕೃತವಾಗಿ ಅಖಾಡದಲ್ಲೇ ಇದ್ದಾರೆ. ಇದು ಎಷ್ಟು ಸವಾಲಾಗುತ್ತೆ ಸರ್? ಅದೇನಿಲ್ಲ, ಅದೆಲ್ಲ ಲೆಕ್ಕಕ್ಕಿಲ್ಲ. ಅವ್ರ ಓಟು ಕಾಂಗ್ರೆಸ್ ಪಾರ್ಟಿಗೆ ಹಾಕ್ತಾರೆ.